ಮಗಳ ಮದುವೆ ಖುಷಿಯಲ್ಲಿದ್ದ ದೇಶ ಕಾಯುವ ಗಡಿ ಸೈನಿಕನ ಕುಟುಂಬಕ್ಕೆ ಕಳ್ಳರು ಏನದಂದ್ರೆ ಬಿಗ್ ಶಾಕ್ ಕೊಟ್ರ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಮದುವೆ ಕಾಡಿದೆ. ಇದೇ ಏಪ್ರಿಲ್ 23ರಂದು ವೀರ್ ಶೆಟ್ಟಿ ಎಂಬವರು ಏನು ಈಗಾಗಲೇ ಸೈನಿಕರಿದ್ದಾರೆ. ಅವ್ರ ಮಗಳ ಮದುವೆ ಇದೆ. ಮಗಳ ಮದುವೆ ಕಾರ್ಡ್ ಕೊಡ್ಲಕ್ಕೆ ಹೋದಂಥ ಆ ಒಂದು ಕುಟುಂಬಸ್ಥರು ಮನೆಗೆ ನುಗ್ಗಿದ ಕಳ್ಳರು ನೋಡ್ಬೋದು ನೀವು. ಏನು ಈಗಾಗಲೇ ಮನೆಯ ಯಾವ ರೀತಿ ಕೊಂಡಿ ಬೀಗವನ್ನು ಈ ರೀತಿಯನ್ನು ಕೊಂಡಿ ಹಾಕಿದ್ರು ಇವರು. ಅದನ್ನು ಒಡೆದು ನೋಡ್ಬೋದು, ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಅದನ್ನು ಒಡೆದು ಒಳನುಗ್ಗಿ ಏನು ಈಗಾಗಲೇ ಮದುವೆಗೋಸ್ಕರ ತಂದಿದ್ದಂಥ 22 ತೋಲ ಬಂಗಾರು ಮತ್ತು ಈಗಾಗಲೇ 5 ತೊಲಿ ಬೆಳ್ಳಿ 30,000 ನಗದು ಹಣ ಕೊಳ್ಳೆ ಹೊಡೆದಿದ್ದಾರೆ. ನಿಜಕ್ಕೂ ಸೈನಿಕನ ಕುಟುಂಬಸ್ಥರು ಮುಖದಲ್ಲಿ ಸಾಕಷ್ಟೊಂದು ನೋವು ಆತಂಕ ಸೃಷ್ಟಿಯಾಗಿದೆ. ಅವ್ರ ಮನೆ ಒಳಗಡೆ ನಾವಿದ್ದೀವಿ ನೋಡ್ಬೋದು ನೀವು. ಇಲ್ಲಿ ಸಾಕಷ್ಟು ಈಗಾಗಲೇ 23 ಏಪ್ರಿಲ್ಗೆ ಮದುವೆ ಇದೆ. ಸಾಕಷ್ಟು ಮದುವೆ ಕಾರ್ಡ್ಗಳನ್ನು ಮುದ್ರಿಸಿ ಏನದಂದ್ರೆ ಅವ್ರು ಕಾರ್ಡ್ ಕೊಡ್ತಾ ಇದ್ದಾರೆ. ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಅವ್ರು ಹೋಗಿದ್ರು. ಆ ಹೋದ ಸಂದರ್ಭದಲ್ಲಿ ಏನದಂದ್ರೆ ಮಧ್ಯಾಹ್ನ ಟೈಮಿನಲ್ಲಿ ನಿನ್ನೆ ಮಧ್ಯಾಹ್ನ ಏನದ ಮನೆಗೆ ನುಗ್ಗಿದ ಏಕಾಏಕಿ ಕಿರಾತಕರು ಮನೆಯ ಬೀಗವನ್ನು ಒಡೆದು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಈ ರೀತಿ ಒಳಗಡೆ ನುಗ್ಗಿ ಏನು ಈಗಾಗಲೇ ಅಲಮರಿ ಒಡೆದು ಸುಮಾರು 22 ತೋಲೆ ಅಂದರೆ ಈಗಾಗಲೇ ಮಗಳ ಮದುವೆಗಾಗಿ ಏನು ಚಿನ್ನದ ಆಭರಣಗಳನ್ನು ಮಾಡಿಸಿ ಒಳಗಡೆ ಇಟ್ಟಿರು. ನೋಡ್ಬೋದು ಅಲ್ಮರಿಯಲ್ಲೆಲ್ಲ ಹೊಸ ಮದುವೆ ಬಟ್ಟೆಗಳಿವೆ. ಎಲ್ಲ ಏನದಂದ್ರೆ ಮದುವೆಗೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ರು. ಮದುವೆ ಕಾರ್ಡ್ ಕೂಡ ಏನದಂದ್ರೆ ರೆಡಿಯಾಗಿದೆ. ಈಗಾಗಲೇ ಕಾರ್ಡು ವಿತರಣೆ ಮಾಡ್ತಾಯಿದ್ದಾರೆ. ಕಾರ್ಡ್ ವಿತರಣೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಕಳ್ಳರು ಮನೆ ನುಗ್ಗಿದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಸಾಕಷ್ಟು ಅಂದ್ರೆ ಚಿನ್ನಾಭರಣ ಏನಂದ್ರೆ ಏನು ಡಬ್ಬಿಗಳಿದ್ದು, ಒಡವೆ ಡಬ್ಬಿಗಳಿದ್ದು, ಆ ಡಬ್ಬಿಗಳೆಲ್ಲ ಇಲ್ಲೇ ಖಾಲಿ ಮಾಡಿಕ್ಕಿ ಚಿನ್ನನ್ನು ದೋಚಿ ಏನದಂದ್ರೆ ಫರಾರಿಯಾಗಿದ್ದಾರೆ. ಏನು ಈಗಾಗಲೇ ಮಗಳ ಮದುವೆ ಮಾಡಬೇಕು, ಸಾಕಷ್ಟೊಂದು ಮಗಳು ಮದುವೆ ಮಾಡಬೇಕಾದ್ರೆ ಸಾಕಷ್ಟೊಂದು ಕಷ್ಟದ ಕೆಲಸ ಅದ. ಸಾಮಾನ್ಯವಾದ ಮದುವೆ ಮಾಡಿ ನೋಡು ಮನೆ ಕಟ್ಟು ನೋಡು ಅಂತಾರೆ. ಆ ಕಷ್ಟದ ಕೆಲಸ ಅದ. ನಿಜಕ್ಕೂ ಏನು ಈಗಾಗಲೇ ಇಡೀ ಜೀವನ ಪರ್ಯಂತನೇ ಸೇವೆ, ಇವತ್ತಿ ಕೂಡ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಗಡಿಯಲ್ಲಿ. ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಕಿರಾತಕರು ಶಾಕ್ ಮುಟ್ಟಿಸಿದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಮದುಮಗಳ ಮದುವೆ ಸೀರೆ ಅಂತ ಹೇಳ್ಬೋದು. ಹೊಸ ಸೀರೆ, ಚಿನ್ನಾಭರಣ ಏನದಂದ್ರೆ ಈಗಾಗಲೇ ಏನು ಚಿನ್ನಾಭರಣ ಖರೀದಿ ಮಾಡಿ ಇಕ್ಕಿದ್ರು. ಎಲ್ಲವೂ ಏನದಂದ್ರೆ ದೋಚ್ಕೊಂಡು ಕಿರಾತಕರು ಫರಾರಿಯಾಗ್ಯಾರ ಅಂತ ಹೇಳ್ಬೋದು. ಇದರಿಂದ ನಿಜಕ್ಕೂ ಏನು ಸೈನಿಕಿದ್ದಾರೆ ಇಲ್ಲೇ ಇದ್ದಾರೆ ನೋಡ್ಬೋದು. ಕೈಯಲ್ಲಿ ಮದುವೆ ಕಾರ್ಡಿದೆ, ಮುಖದಲ್ಲಿ ದುಃಖ ಇದೆ, ನೋವಿದೆ. ಏನು ಈಗಾಗಲೇ ಕಳ್ಳರು ಮನೆಯಾಗ ನುಗ್ಗಿ ಹಾಡು ಹಗಲೇ ಮನೆಯಲ್ಲಿ ನುಗ್ಗಿ ಏನದಂದ್ರೆ ಮನೆಯಲ್ಲಿದ್ದಂಥ ಚಿನ್ನಾಭರಣ ಹಣನ ದೋಚಿದ್ದಾರೆ. ನೇರವಾಗಿ ಏನು ಸೈನಿಕಿದ್ದಾರೆ ವೀರ್ ಶೆಟ್ಟಿ ಅಂಥೇಳಿ ನೋಡ್ಬೋದು ನೀವು. ವೀರ್ ಶೆಟ್ಟಿ, ರಾಮ್ ಶೆಟ್ಟಿ ಅಂಥೇಳಿ ಹಡ್ಗಾಪುರ ಗ್ರಾಮದ ಸೈನಿಕ ಏನು ಬೀದರ್ನ ಸಂಗಮೇಶ್ವರ ಕಾಲನಿಯಲ್ಲಿ ವಾಸ್ತವಾಗಿದ್ದಾರೆ ಅವರು. ಅವರನ್ನೇ ನಾವು ಕೇಳೋಣ, ಸರ್ ಏನಾಯಿತು ಮಗಳ ಮದುವೆಗೋಸ್ಕರ ನೋಡ್ಬೋದು ಕಣ್ಣೀರು ಹಾಕ್ತಾ ಇದ್ದಾರೆ, ಅಳು ಬರ್ತಾಯಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ಮಗಳು ಮದುವೆ ಅಂದ್ರೆ ಇಡೀ ಜೀವನ ಪರ್ಯಂತ ದುಡ್ದು ಕಷ್ಟಪಟ್ಟು ಏನು ಸಂಬಳದ ಹಣ ಇರ್ತಾವ, ಸಾಲ ಮಾಡಿ ಏನೋ ಬ್ಯಾಂಕ್ ಲೋನ್ ತೊಗೊಂಡು ಮಗಳು ಮದುವೆ ಮಾಡ್ತಾರೆ. ನಮಗೂ ಕೂಡ ನೋವಾಗ್ತಾಯಿದೆ. ಯಾಕಂದ್ರೆ ಮದುವೆ ಮಾಡೋದು ಸಾಮಾನ್ಯ ಮಾತಲ್ಲ. ಪ್ರತಿಯೊಬ್ಬರಿಗೆ ಕಣ್ಣೀರು ಬರ್ತವೆ. ಯಾಕಂದ್ರೆ ಮದುವೆ ಆಗದೆ ಒಂದು ಸರಿ ಮಗಳು ಸುಖವಾಗಿರಲಿ, ಚೆನ್ನಾಗಿರಲಿ, ಆಕೆ ಸರಿಯಾಗಿರಲಿ ಹೋದ ಮನೆಗೆ ಅಂಥೇಳಿ ಸಾಕಷ್ಟು ಸಾಲ ಸೂಲ ಮಾಡಿ ಮಗಳು ಮದುವೆ ಮಾಡ್ತಾರೆ. ಇವ್ರು ಕೂಡ ದೇಶ ಕಾಯುವಂಥ, ಗಡಿ ಕಾಯುವಂಥ ಒಂದು ಸೈನಿಕನ ಕಣ್ಣಲ್ಲಿ ನೀರು ನಿಜಕ್ಕೂ ಬರಬಾರ್ದು. ಆದರೆ ಏನು ಈಗಾಗಲೇ ಕಿರಾತಕರು ಕಳ್ಳರು ಮಾಡಿದ ಕಿತಾಪತಿಯಿಂದ ಕಣ್ಣೀರು ಬರ್ತಾ ಇದೆ. ಸರ್ ಯಾವಾಗಿತ್ತು ಸರ್ ಮದುವೆ? ಸರ್ 23 ತಾರೀಕು ಸರ್, ಇದು ತಿಂಗಳು 23 ತಾರೀಕು ಸರ್. ನಾನು ಚಿಟ್ಟೆ ಹಂಚೋ ಸಲ ಊರಿಗೆ ಹೋದೆ ಸರ್. ಊರಿಗೆ ಹೋದ ಥೋड़ा ಲೇಟ್ ಆಯ್ತು, ಬರೋ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟು ಸರ್. ಮಗಳ ಸಲ ಸರ್ ಎಲ್ಲ ಬಂಗಾರ ಎಲ್ಲ ಬಂದ್ಬಿಟ್ಟು ಏನೇನು ಹೋಗ್ಯ ಸರ್? ಎಷ್ಟು ಬಂಗಾರ ಇದೆ? ಒಂದು 22 ತೊಲಿ ಬಂಗಾರ ಇತ್ತು ಸರ್. ಒಂದು 30,000 ಕ್ಯಾಶ್ ಸರ್. ಒಂದು 5 ತೊಲಿ ಬೆಳ್ಳಿ ಸರ್. ಎಲ್ಲ ತೊಗೊಂಡು ಹೋಗ್ಬಿಟ್ಟೆ ಸರ್. ಅದೇ ಮೇನ್ ಮಗಳಿಗೆ ಕೊಡ್ಬೇಕಂತ ಇಟ್ಟಿದ್ದೀವಿ ಸರ್, ಅದನ್ನು ತೊಗೊಂಡು ಹೋಗ್ಬಿಟ್ಟೆ ಸರ್. ಸಾಕಷ್ಟು ಅದೇ ಮಗಳ ಸಲುವಾಗಿ ಲೋನ್ ತೊಗೊಂಡು ಇಟ್ಟಿದ್ದೀವಿ ಸರ್. ಅದನ್ನು ಅದು ತೆಗೆದಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೇ ತೊಗೊಂಡು ಹೋಗ್ಬಿಡ್ತೆ ಸರ್ ಎಲ್ಲ. ಏನು ನೀವೆಲ್ಲಿಗೆ ಹೋಗಿರಿ ಅಂದ್ರೆ ಈ ರೀತಿ ಕಳ್ಳರು ಒಂದು ಮನೆಯೆಲ್ಲ ಹೊಡೆದು ಕಳ್ರು? ಮಗಳ ಚಿಟ್ಟಿ ಹಂಚ ಕೂಡ ಹೋಗಿದ್ದೇವೆ ಸರ್ ಊರಿಗೆ ಸರ್. ಲಗ್ನ ಪತ್ರಿಕೆ ಹಂಚೋ ಸಲುವಾಗಿ ಊರಿಗೆ ಹೋಗಿದ್ದೇವೆ ಸರ್. ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು. ರಾತ್ರಿ ಆ ಸಲ ಅಲ್ಲೇ ಉಳಿದ್ಬಿಟ್ಟಿವಿ ಸರ್. ಎಷ್ಟು ಈಗ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ನಗದು ಹಣ ಟೋಟಲಿ ಎಷ್ಟು ಮೌಲ್ಯದ ಚಿನ್ನಾಭರಣ ಹೋಗಿದೆ ನಿಮ್ಮ ಮನೆಯಿಂದ? ಬೆಳ್ಳಿ ಎಷ್ಟು? 21 ಲಕ್ಷ ಅಪ್ರೋಕ್ಸ್ ಆಗುತ್ತೆ ಸರ್ ಎಲ್ಲ ಸೇರಿ. ಈಗಿನ ವ್ಯಾಲ್ಯೂ ಮಾಡಿದ್ರೆ ಸರ್ ಒಂದು 21 ಲಕ್ಷ ಆಗುತ್ತೆ ಸರ್ ಅದೆಲ್ಲ. ಈಗ ಸಾಕಷ್ಟೊಂದು ಅಂದ್ರೆ ಸಾಲ ಸೋಲ ಮಾಡಿ ನೀವು ಜೀವನ ಪರ್ಯಂತ ದುಡ್ದಂಥ ದುಡ್ಡಿನಲ್ಲಿ ಎಲ್ಲ ನೀವು ಖರೀದಿ ಮಾಡಿ ಇಕ್ಕಿದಿರಿ. ಈ ಸರ್ವಿಸ್ ಫಸ್ಟ್ ಮಗಳು ಮದುವೆ ಮಾಡ್ತಿದ್ವಿ ಸರ್. ಇದೆ ಎಲ್ಲ ಸರ್ವಿಸ್ ನಮ್ಮ ಸೇವಿಂಗ್ ಎಲ್ಲ ಇದೆ ಇಷ್ಟೇ ಇತ್ತು ಸರ್ ಎಲ್ಲ ನಮ್ಮದು. ಅದೆಲ್ಲ ಹೋಗ್ಬಿಟ್ಟು ಸರ್ ಎಲ್ಲ. 2 ಹೆಣ್ಮಕ್ಳು ಇದ್ದಾರೆ ಸರ್. ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ? ಪೊಲೀಸರು ಏನು ಹೇಳ್ತಾ ಇದ್ರಿ ಸರ್? ಪೊಲೀಸರು ನಿನ್ನೆ ಬಂದಿರಿ ಸರ್. ಅದು ಡಾಗ್ಸ್ ಕೊಟ್ಟು ತೊಗೊಂಬಂದಿರಿ ಸರ್. ಫಿಂಗರ್ ಪ್ರಿಂಟ್ ಬಂದಿರಿ ಸರ್. ಅವ್ರು ನೋಡಿ ಏನು ಇಲ್ಲಿಂದ ರೋಡಿನ ತನಕ ಹೋಗಿದ್ದಾರೆ ಡಾಗ್ಸ್ ಕೊಡು, ಅಲ್ಲಿಂದ ಗಾಡಿಗೆ ಹೋಗಿದ್ದೆ ಅಂತ ಹೇಳಿದೆ ಸರ್. ಫಿಂಗರ್ ಪ್ರಿಂಟ್ ಏನು ಸಿಕ್ಕಿಲ್ಲ ಅಷ್ಟೊಂದು.
ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಇದನ್ನ ಹಾಡುವಾಗಲೇ ಆಗಿದೆಯಾ ರಾತ್ರಿ ಆಗಿದೆ ಏನು ಸರ್? ಇದು ರಾತ್ರಿಯಲ್ಲಾಗಿದೆ ಸರ್. ಮುಂಜಾನೆ 10 ಗಂಟೆ ನಾವು ಬಂದೀವಿ ಸರ್. ಅದು 10 ಗಂಟೆ ನಮಗೆ ಬಂದು ನೋಡಿದೀವಿ ಸರ್. ಓಕೆ ಅದು ಸರ್. 12 ತಾರೀಕು 10 ಗಂಟೆಗೆ ಒಂದು ಲಾಕ್ ಮಾಡಿದ್ದಾರೆ ಸರ್ ನಮ್ಮ ಫ್ರೆಂಡ್ ರಿಲೇಷನವರು. ಅವು ಓಕೆ ಆಯ್ತು ಸರ್. ಆ ನಂತರನೇ ಓಪನ್ ಮಾಡಿ ಇದು ಹೋಗಿದ್ದಾರೆ ಸರ್. ತುಂಬ ನೋವಾಗ್ತಾ ಇದೆ ಘಟನೆ. ಸರ್ ಇನ್ನೇನು ಇದೆ ಸರ್, ಲಾಸ್ಟ್ ಆಸೆನೇ ಇದೆ ಸರ್. ಏನು ಮಾಡ್ತೀವಿ ಸರ್? ನಮ್ಮ ಆದಷ್ಟು ನಮಗೆ ಏನೋ ಕೋಶಿಸ್ ಮಾಡಿ ಹೆಲ್ಪ್ ಮಾಡೋಕೆ ಹೇಳ್ತೀವಿ ಸರ್. ಏನಾದ್ರು ನಮ್ಮದು ಮುಂದೆ ಮಗಳ ಭವಿಷ್ಯಕ್ಕೆ ಏನು ಮಾಡೋದಿಲ್ಲ ನಿಂದ ಸಾಧ್ಯತೆ ಇದೆ ಸರ್. ಸೊ ಇದು ಒಂದು ಸೈನಿಕನ ಕಣ್ಣೀರು ಅಂತ ಹೇಳ್ಬೋದು. ನಾವು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಾಯಿಸ್ತೀವಿ. ಒಂದು ಸೈನಿಕನ ಕಣ್ಣಲ್ಲಿ ನೀರು ಬರ್ತಾ ಇವೆ. ಆ ಸೂಟಂಥ ಕೆಲಸ ಪೊಲೀಸ್ ಇಲಾಖೆಯವ್ರು ಮಾಡಲೇಬೇಕು. ಇಡೀ ಜೀವನ ಪರ್ಯಂತ ನೌಕರಿ ಮಾಡಿ ದುಡ್ದು ಗಡಿ ಕಾಯ್ದು ಬಂದಂಥ ಸಂಬಳ ಏನು ವಿವಿಧೆಡೆ ಸಾಲವನ್ನು ತೆಗೆದು ಅದ್ದೂರಿಯಾಗಿ ಮಗಳು ಮದುವೆ ಮಾಡ್ಬೇಕಂತೇಳಿ ಸುಮಾರು 20-22 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗಳಿಗಾಗಿ ಏನು ಒಡವೆ ಮಾಡಿಸಿದ್ರು. ಆ ಒಡವೆ ಚಿನ್ನಾಭರಣ ದೋಚ್ಕೊಂಡೇನು ಕಿರಾತಕರು, ಸಮಾಜಘಾತಕರು, ಕಳ್ಳರು ಫರಾರಿಯಾಗಿದ್ದಾರೆ. ಇವ್ರ ಕಣ್ಣೀರಿಗೆ ಏನು ಸಾಕ್ಷಿ ಕಾರಣ ಆಗ್ತಾ ಇದ್ದಾರೆ. ಅವರಿಗೆ ಬಿಸಿ ಮುಡಿಸೋಂಥ ಕೆಲಸ ಸರ್ಕಾರ ಮಾಡಲೇಬೇಕಾಗಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಗಳ ಮದುವೆ ಖುಷಿಯಲ್ಲಿದ್ದ ದೇಶ ಕಾಯುವ ಗಡಿ ಸೈನಿಕನ ಕುಟುಂಬಕ್ಕೆ ಕಳ್ಳರು ಏನದಂದ್ರೆ ಬಿಗ್ ಶಾಕ್ ಕೊಟ್ರ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಮದುವೆ ಕಾಡಿದೆ. ಇದೇ ಏಪ್ರಿಲ್ 23ರಂದು ವೀರ್ಶೆಟ್ಟಿ ಎಂಬವರು ಏನು ಈಗಾಗಲೇ ಸೈನಿಕರಿದ್ದಾರೆ. ಅವ್ರ ಮಗಳ ಮದುವೆ ಇದೆ. ಮಗಳ ಮದುವೆ ಕಾರ್ಡ್ ಕೊಡ್ಲಕ್ಕೆ ಹೋದಂಥ ಆ ಒಂದು ಕುಟುಂಬಸ್ಥರು ಮನೆಗೆ ನುಗ್ಗಿದ ಕಳ್ಳರು ನೋಡ್ಬೋದು ನೀವು. ಏನು ಈಗಾಗಲೇ ಮನೆಯ ಯಾವ ರೀತಿ ಕೊಂಡಿ ಬೀಗವನ್ನು ಈ ರೀತಿಯನ್ನು ಕೊಂಡಿ ಹಾಕಿದ್ರು ಇವರು. ಅದನ್ನು ಒಡೆದು ನೋಡ್ಬೋದು, ಇಲ್ಲಿ ಈಗಾಗಲೇ ಮಾರ್ಕ್ ಮಾಡಿದ್ದಾರೆ. ಅದನ್ನು ಒಡೆದು ಒಳನುಗ್ಗಿ ಏನು ಈಗಾಗಲೇ ಮದುವೆಗೋಸ್ಕರ ತಂದಿದ್ದಂಥ 22 ತೊಲ ಬಂಗಾರು ಮತ್ತು ಈಗಾಗಲೇ 5 ತೊಲೆ ಬೆಳ್ಳಿ, 30,000 ನಗದು ಹಣ ಕೊಳ್ಳೆ ಹೊಡೆದಿದ್ದಾರೆ. ನಿಜಕ್ಕೂ ಸೈನಿಕನ ಕುಟುಂಬಸ್ಥರು ಮುಖದಲ್ಲಿ ಸಾಕಷ್ಟೊಂದು ನೋವು, ಆತಂಕ ಸೃಷ್ಟಿಯಾಗಿದೆ. ಅವ್ರ ಮನೆ ಒಳಗಡೆ ನಾವಿದ್ದೀವಿ ನೋಡ್ಬೋದು ನೀವು. ಇಲ್ಲಿ ಸಾಕಷ್ಟು ಈಗಾಗಲೇ 23 ಏಪ್ರಿಲ್ಗೆ ಮದುವೆ ಇದೆ. ಸಾಕಷ್ಟು ಮದುವೆ ಕಾರ್ಡ್ಗಳನ್ನು ಮುದ್ರಿಸಿ ಏನದಂದ್ರೆ ಅವ್ರು ಕಾರ್ಡ್ ಕೊಡ್ತಾ ಇದ್ದಾರೆ. ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಅವ್ರು ಹೋಗಿದ್ರು. ಆ ಹೋದ ಸಂದರ್ಭದಲ್ಲಿ ಏನದಂದ್ರೆ ಮಧ್ಯಾಹ್ನ ಟೈಮಿನಲ್ಲಿ ನಿನ್ನೆ ಮಧ್ಯಾಹ್ನ ಏನದ ಮನೆಗೆ ನುಗ್ಗಿದ ಏಕಾಏಕಿ ಕಿರಾತಕರು ಮನೆಯ ಬೀಗವನ್ನು ಒಡೆದು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಈ ರೀತಿ ಒಳಗಡೆ ನುಗ್ಗಿ ಏನು ಈಗಾಗಲೇ ಅಲಮರಿ ಒಡೆದು ಸುಮಾರು 22 ತೊಲೆ ಅಂದರೆ ಈಗಾಗಲೇ ಮಗಳ ಮದುವೆಗಾಗಿ ಏನು ಚಿನ್ನದ ಆಭರಣಗಳನ್ನು ಮಾಡಿಸಿ ಒಳಗಡೆ ಇಟ್ಟಿರು. ನೋಡ್ಬೋದು ಅಲ್ಮರಿಯಲ್ಲೆಲ್ಲ ಹೊಸ ಮದುವೆ ಬಟ್ಟೆಗಳಿವೆ. ಎಲ್ಲ ಏನದಂದ್ರೆ ಮದುವೆಗೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ರು. ಮದುವೆ ಕಾರ್ಡ್ ಕೂಡ ಏನದಂದ್ರೆ ರೆಡಿಯಾಗಿದೆ. ಈಗಾಗಲೇ ಕಾರ್ಡು ವಿತರಣೆ ಮಾಡ್ತಾ ಇದ್ದಾರೆ. ಕಾರ್ಡ್ ವಿತರಣೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಕಳ್ಳರು ಮನೆ ನುಗ್ಗಿದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಸಾಕಷ್ಟು ಅಂದ್ರೆ ಚಿನ್ನಾಭರಣ ಏನಂದ್ರೆ ಏನು ಡಬ್ಬಿಗಳಿದ್ದು, ಒಡವೆ ಡಬ್ಬಿಗಳಿದ್ದು, ಆ ಡಬ್ಬಿಗಳೆಲ್ಲ ಇಲ್ಲೇ ಖಾಲಿ ಮಾಡಿಕ್ಕಿ ಚಿನ್ನನ್ನು ದೋಚಿ ಏನದಂದ್ರೆ ಫರಾರಿಯಾಗಿದ್ದಾರೆ. ಈಗಾಗಲೇ ಮಗಳ ಮದುವೆ ಮಾಡಬೇಕು, ಸಾಕಷ್ಟೊಂದು ಮಗಳು ಮದುವೆ ಮಾಡಬೇಕಾದ್ರೆ ಸಾಕಷ್ಟೊಂದು ಕಷ್ಟದ ಕೆಲಸ ಅದ. ಸಾಮಾನ್ಯವಾದ ಮದುವೆ ಮಾಡಿ ನೋಡು, ಮನೆ ಕಟ್ಟು ನೋಡು ಅಂತಾರೆ. ಆ ಕಷ್ಟದ ಕೆಲಸ ಅದ. ನಿಜಕ್ಕೂ ಏನು ಈಗಾಗಲೇ ಇಡೀ ಜೀವನ ಪರ್ಯಂತನೇ ಸೇವೆ, ಇವತ್ತಿ ಕೂಡ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಗಡಿಯಲ್ಲಿ. ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಕಿರಾತಕರು ಶಾಕ್ ಮುಟ್ಟಿಸಿದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಮದುಮಗಳ ಮದುವೆ ಸೀರೆ ಅಂತ ಹೇಳ್ಬೋದು. ಹೊಸ ಸೀರೆ, ಚಿನ್ನಾಭರಣ ಏನದಂದ್ರೆ ಈಗಾಗಲೇ ಏನು ಚಿನ್ನಾಭರಣ ಖರೀದಿ ಮಾಡಿ ಇಕ್ಕಿದ್ರು. ಎಲ್ಲವೂ ಏನದಂದ್ರೆ ದೋಚ್ಕೊಂಡು ಕಿರಾತಕರು ಫರಾರಿಯಾಗ್ಯಾರ ಅಂತ ಹೇಳ್ಬೋದು. ಇದರಿಂದ ನಿಜಕ್ಕೂ ಏನು ಸೈನಿಕಿದ್ದಾರೆ ಇಲ್ಲೇ ಇದ್ದಾರೆ ನೋಡ್ಬೋದು. ಕೈಯಲ್ಲಿ ಮದುವೆ ಕಾಡಿದೆ, ಮುಖದಲ್ಲಿ ದುಃಖ ಇದೆ, ನೋವಿದೆ. ಏನು ಈಗಾಗಲೇ ಕಳ್ಳರು ಮನೆಯಾಗ ನುಗ್ಗಿ ಹಾಡು ಹಗಲೇ ಮನೆಯಲ್ಲಿ ನುಗ್ಗಿ ಏನದಂದ್ರೆ ಮನೆಯಲ್ಲಿದ್ದಂಥ ಚಿನ್ನಾಭರಣ ಹಣನ ದೋಚಿದ್ದಾರೆ. ನೇರವಾಗಿ ಏನು ಸೈನಿಕಿದ್ದಾರೆ ವೀರ್ಶೆಟ್ಟಿ ಅಂಥೇಳಿ ನೋಡ್ಬೋದು ನೀವು. ವೀರ್ಶೆಟ್ಟಿ ರಾಮ್ ಶೆಟ್ಟಿ ಅಂಥೇಳಿ ಹಡ್ಗಾಪುರ ಗ್ರಾಮದ ಆ ಸೈನಿಕ ಏನು ಬೀದರ್ನ ಸಂಗಮೇಶ್ವರ ಕಾಲನಿಯಲ್ಲಿ ವಾಸ್ತವಾಗಿದ್ದಾರೆ ಅವರು. ಅವರನ್ನೇ ನಾವು ಕೇಳೋಣ, ಸರ್ ಏನಾಯಿತು ಮಗಳ ಮದುವೆಗೋಸ್ಕರ ನೋಡ್ಬೋದು ಕಣ್ಣೀರು ಹಾಕ್ತಾ ಇದ್ದಾರೆ, ಅಳು ಬರ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ಮಗಳು ಮದುವೆ ಅಂದ್ರೆ ಇಡೀ ಜೀವನ ಪರ್ಯಂತ ದುಡ್ದು ಕಷ್ಟಪಟ್ಟು ಏನು ಸಂಬಳದ ಹಣ ಇರ್ತಾವ, ಸಾಲ ಮಾಡಿ ಏನೋ ಬ್ಯಾಂಕ್ ಲೋನ್ ತೊಗೊಂಡು ಮಗಳು ಮದುವೆ ಮಾಡ್ತಾರೆ. ನಮಗೂ ಕೂಡ ನೋವಾಗ್ತಾಯಿದೆ. ಯಾಕಂದ್ರೆ ಮದುವೆ ಮಾಡೋದು ಸಾಮಾನ್ಯ ಮಾತಲ್ಲ. ಪ್ರತಿಯೊಬ್ಬರಿಗೆ ಕಣ್ಣೀರು ಬರ್ತವೆ. ಯಾಕಂದ್ರೆ ಮದುವೆ ಆಗದೆ ಒಂದು ಸರಿ ಮಗಳು ಸುಖವಾಗಿರಲಿ, ಚೆನ್ನಾಗಿರಲಿ, ಆಕೆ ಸರಿಯಾಗಿರಲಿ ಹೋದ ಮನೆಗೆ ಅಂಥೇಳಿ ಸಾಕಷ್ಟು ಸಾಲ ಸೂಲ ಮಾಡಿ ಮಗಳು ಮದುವೆ ಮಾಡ್ತಾರೆ. ಇವ್ರು ಕೂಡ ದೇಶ ಕಾಯುವಂಥ, ಗಡಿ ಕಾಯುವಂಥ ಒಂದು ಸೈನಿಕನ ಕಣ್ಣಲ್ಲಿ ನೀರು ನಿಜಕ್ಕೂ ಬರಬಾರ್ದು. ಆದರೆ ಏನು ಈಗಾಗಲೇ ಕಿರಾತಕರು ಕಳ್ಳರು ಮಾಡಿದ ಕಿತಾಪತಿಯಿಂದ ಕಣ್ಣೀರು ಬರ್ತಾ ಇದೆ. ಸರ್ ಯಾವಾಗಿತ್ತು ಸರ್ ಮದುವೆ? ಸರ್ 23 ತಾರೀಕು ಸರ್. ಇದೇ ತಿಂಗಳು 23 ತಾರೀಕು ಸರ್. ನಾನು ಚಿಟ್ಟೆ ಹಂಚೋ ಸಲ ಊರಿಗೆ ಹೋದೆ ಸರ್. ಊರಿಗೆ ಹೋದ ಥೋड़ा ಲೇಟ್ ಆಯ್ತು. ಬರೋ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟು ಸರ್. ಮಗಳ ಸಲ ಸರ್ ಎಲ್ಲ ಬಂಗಾರ ಎಲ್ಲ ಬಂದ್ಬಿಟ್ರಿ. ಏನೇನು ಹೋಗ್ಯ ಸರ್? ಎಷ್ಟು ಬಂಗಾರ ಇದೆ? ಒಂದು 22 ತೊಲೆ ಬಂಗಾರ ಇತ್ತು ಸರ್. ಒಂದು 30,000 ಕ್ಯಾಶ್ ಇತ್ತು ಸರ್. ಒಂದು 5 ತೊಲೆ ಬೆಳ್ಳಿ ಇತ್ತು ಸರ್.
ಎಲ್ಲ ತೊಗೊಂಡು ಹೋಗ್ಬಿಟ್ಟೆ ಸರ್. ಅದೇ ಮೇನ್ ನಮ್ಮ ಮಗಳಿಗೆ ಕೊಡ್ಬೇಕಂತ ಇಟ್ಟಿದ್ದೀವಿ ಸರ್, ಅದನ್ನು ತೊಗೊಂಡ್ಬಿಟ್ಟೆ ಸರ್. ಅಂದರೆ ಸಾಕಷ್ಟು ಮಗಳ ಸಲುವಾಗಿ ಲೋನ್ ತೊಗೊಂಡು ಇಟ್ಟಿದ್ದೀವಿ ಸರ್. ಅದನ್ನು ಅದು ತೆಗೆದಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿ ಅದೇ ತೊಗೊಂಡು ಹೋಗ್ಬಿಟ್ಟಿದೆ ಸರ್ ಎಲ್ಲ. ಏನು ನೀವೆಲ್ಲಿಗೆ ಹೋಗಿರಿ ಅಂದ್ರೆ ಈ ರೀತಿ ಕಳ್ಳರು ಒಂದು ಮನೆಯೆಲ್ಲ ಹೊಡೆದು ಕಳ್ರಿ? ಮಗಳ ಚಿಟ್ಟಿ ಹಂಚ ಕೂಡ ಹೋಗಿದ್ದೆ ಸರ್ ಊರಿಗೆ ಸರ್. ಲಗ್ನ ಪತ್ರಿಕೆ ಹಂಚೋ ಸಲುವಾಗಿ ಊರಿಗೆ ಹೋಗಿದ್ದೀವಿ ಸರ್. ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು, ರಾತ್ರಿ ಆ ಸಲ ಅಲ್ಲೇ ಉಳಿದ್ಬಿಟ್ಟಿವಿ ಸರ್. ಎಷ್ಟು ಈಗ ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ನಗದು ಹಣ ಟೋಟಲಿ ಎಷ್ಟು ಮೌಲ್ಯದ ಚಿನ್ನಾಭರಣ ಹೋಗಿದೆ ನಿಮ್ಮ ಮನೆಯಿಂದ? ಬೆಳ್ಳಿ ಎಷ್ಟು ಹೋಗಿದೆ? 21 ಲಕ್ಷ ಅಪ್ರೋಕ್ಸ್ ಆಗುತ್ತೆ ಸರ್ ಎಲ್ಲ ಸೇರಿ. ಈಗಿನ ವ್ಯಾಲ್ಯೂ ಮಾಡಿದ್ರೆ ಸರ್ ಒಂದು 21 ಲಕ್ಷ ಆಗುತ್ತೆ ಸರ್ ಅದೆಲ್ಲ. ಈಗ ಸಾಕಷ್ಟೊಂದು ಅಂದ್ರೆ ಸಾಲ ಸೋಲ ಮಾಡಿ ನೀವು ಜೀವನ ಪರ್ಯಂತ ದುಡ್ದಂಥ ದುಡ್ಡಿನಲ್ಲಿ ಎಲ್ಲ ನೀವು ಖರೀದಿ ಮಾಡಿ ಇಕ್ಕಿದಿರಿ. ಈ ಸರ್ವಿಸ್ ಫಸ್ಟ್ ಮಗಳ ಮದುವೆ ಮಾಡ್ತೀವಿ ಸರ್. ಇದೆ ಎಲ್ಲ ಸರ್ವಿಸ್ ನಮ್ಮ ಸೇವಿಂಗ್ ಎಲ್ಲ ಇದೆ ಇಷ್ಟೇ ಇತ್ತು ಸರ್ ಎಲ್ಲ ನಮ್ಮದು. ಅದೆಲ್ಲ ಹೋಗ್ಬಿಟ್ಟು ಸರ್ ಎಲ್ಲ. 2 ಹೆಣ್ಮಕ್ಳು ಇದ್ದಾರೆ ಸರ್. ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ? ಪೊಲೀಸರು ಏನು ಹೇಳ್ತಾ ಇದ್ರಿ ಸರ್? ಪೊಲೀಸರು ನಿನ್ನೆ ಬಂದಿರಿ ಸರ್. ಅದು ಡಾಗ್ಸ್ ಕೊಟ್ಟು ತೊಗೊಂಬಂದಿರಿ ಸರ್. ಫಿಂಗರ್ ಪ್ರಿಂಟ್ ಬಂದಿರಿ ಸರ್. ಅವ್ರು ನೋಡಿ ಏನು ಇಲ್ಲಿಂದ ರೋಡಿನ ತನಕ ಹೋಗಿದ್ದಾರೆ ಡಾಗ್ಸ್ ಕೊಡು, ಅಲ್ಲಿಂದ ಗಾಡಿಗೆ ಹೋಗಿದ್ರೆ ಅಂತ ಹೇಳಿದ್ರೆ ಸರ್. ಫಿಂಗರ್ ಪ್ರಿಂಟ್ ಏನು ಸಿಕ್ಕಿಲ್ಲ, ಅಷ್ಟೊಂದು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಹಾಡು ಹಗಲೇ ಆಗಿದೆಯಾ ರಾತ್ರಿ ಆಗಿದೆ ಏನು ಸರ್? ಇದು ರಾತ್ರಿಯಲ್ಲಿ ಆಗಿದೆ ಸರ್. ಮುಂಜೆ 10 ಗಂಟೆ ನಾವು ಬಂದೀವಿ ಸರ್. ಅದು 10 ಗಂಟೆ ನಮಗೆ ಬಂದು ನೋಡಿದ್ದೀವಿ ಸರ್. ಓಕೆ ಅದು ಸರ್. 12 ತಾರೀಕು 10 ಗಂಟೆಗೆ ಒಂದು ಲಾಕ್ ಮಾಡಿದ್ದಾರೆ ಸರ್ ನಮ್ಮ ರಿಲೇಷನವರು. ಅವು ಓಕೆ ಇತ್ತು ಸರ್. ಆ ನಂತರನೇ ಓಪನ್ ಇದು ಹೋಗಿದ್ದಾರೆ ಸರ್. ತುಂಬ ನೋವು ಆಗ್ತಾ ಇದೆ ಘಟನೆ ಸರ್. ಇನ್ನೇನು ಇದೆ ಸರ್, ಲಾಸ್ಟ್ ಆಸೆನೇ ಇದೆ ಸರ್. ಏನು ಮಾಡ್ತೀವಿ ನಮ್ಮ ಆದಷ್ಟು ನಮಗೆ ಏನೋ ಕೋಶಿಸ್ ಮಾಡಿ ಹೆಲ್ಪ್ ಮಾಡೋಕೆ ಹೇಳ್ತೀವಿ ಸರ್. ಏನಾದ್ರು ನಮ್ಮದು ಮುಂದೆ ಮಗಳ ಭವಿಷ್ಯಕ್ಕೆ ಏನು ಮಾಡೋದಿಲ್ಲ ನಿಂದ ಸಾಧ್ಯತೆ ಇದೆ ಸರ್. ಸೊ ಇದು ಒಂದು ಸೈನಿಕನ ಕಣ್ಣೀರು ಅಂತ ಹೇಳ್ಬೋದು. ನಾವು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ನಾವು ಕೂಡ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಒತ್ತಾಯಿಸ್ತೀವಿ. ಒಂದು ಸೈನಿಕನ ಕಣ್ಣಲ್ಲಿ ನೀರು ಬರ್ತಾ ಇವೆ. ಆ ಸೂಟಂಥ ಕೆಲಸ ಪೊಲೀಸ್ ಇಲಾಖೆಯವ್ರು ಮಾಡಲೇಬೇಕು. ಇಡೀ ಜೀವನ ಪರ್ಯಂತ ನೌಕರಿ ಮಾಡಿ ದುಡ್ದು ಗಡಿ ಕಾಯ್ದು ಬಂದಂಥ ಸಂಬಳ ಏನು ವಿವಿಧೆಡೆ ಸಾಲವನ್ನು ತೆಗೆದು ಅದ್ದೂರಿಯಾಗಿ ಮಗಳು ಮದುವೆ ಮಾಡಬೇಕಂತೇಳಿ ಸುಮಾರು 20 ರಿಂದ 22 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗಳಿಗಾಗಿ ಏನು ಒಡವೆ ಮಾಡಿಸಿದ್ರು. ಆ ಒಡವೆ ಚಿನ್ನಾಭರಣ ದೋಚ್ಕೊಂಡೇನು ಕಿರಾತಕರು, ಸಮಾಜಘಾತಕರು, ಕಳ್ಳರು ಫರಾರಿಯಾಗಿದ್ದಾರೆ. ಇವ್ರ ಕಣ್ಣೀರಿಗೇನು ಸಾಕ್ಷಿ ಕಾರಣ ಆಗ್ತಾ ಇದ್ದಾರೆ. ಅವರಿಗೆ ಬಿಸಿ ಮುಡಿಸೋಂಥ ಕೆಲಸ ಸರ್ಕಾರ ಮಾಡಲೇಬೇಕಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.